ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, GPSTR, HSTR, TET ಪೇಪರ್ 2 ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈಗ 4ನೇ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ. ಕಳೆದ ವಾರನೇ 4ನೇ ವಾರದ ಟಾರ್ಗೆಟ್ ಕೊಡಬೇಕಾಗಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅಂದರೆ ಟೆಸ್ಟ್ ಕಂಡಕ್ಟ್ ಮಾಡೋಣ ಈ ವೀಕ್ ಅಂತಂದು ಅಂದ್ಕೊಂಡಿದ್ದೆ. ಬಟ್ PST ಮತ್ತು GPSTR ಎರಡು ಕಂಡಕ್ಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಗೊತ್ತಾಗಿ ಈಗ ಸೋಷಿಯಲ್ ಸೈನ್ಸ್ ಟಾರ್ಗೆಟನ್ನು ಕೊಡ್ತಾ ಇದ್ದೀನಿ. ಸಾಧ್ಯ ಆದರೆ ನಾಳೆನೇ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಮಂಡೇ ಆದರೂ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಏನಂತಂದರೆ PST ಮತ್ತು TET ಪೇಪರ್ 1ಗೆ ಸಂಬಂಧಿಸಿದಂತೆ ಈ ಕಳೆದ 3 ವಾರಗಳಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ದೀವಲ್ಲ ಅದನ್ನು ಆಧರಿಸಿ ಟೆಸ್ಟ್ ಸಿರೀಸ್ ಇರುತ್ತೆ. ಇನ್ಮೇಲೆ ಕಂಟಿನ್ಯೂ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇನ್ನು ಮೊದಲ ಟೆಸ್ಟ್ ಬಂದುಬಿಟ್ಟು 27/7/2025 ನಾಳೆ ಸಂಜೆ ಒಳಗಡೆ ಲೈವ್ ಅಥವಾ ರೆಕಾರ್ಡೆಡ್ ವಿಡಿಯೋ ಕ್ವಶನ್ಸ್ ಅಪ್ಲೋಡ್ ಆಗುತ್ತೆ. ನೀವು ಅಲ್ಲಿ ಪ್ರಾಂಪ್ಟಾಗಿ ಆನ್ಸರ್ ಬರೆದು ನಮಗೆ ಕಳಿಸ್ಬೋದು, ಅಥವಾ ನೀವು ಜಸ್ಟ್ ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಅದಾದ ನಂತರ ಕೀ ಆನ್ಸರ್ಸ್ನ ನಾವು ಕೊಡ್ತಾ ಹೋಗ್ತೀವಲ್ಲ ಅವಾಗ ನೀವು ನಿಮ್ಮ ಎಬಿಲಿಟಿನ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಜಸ್ಟ್ ಒಂದು ಮಾತು ಹೇಳ್ಬೇಕಾಗಿತ್ತು, ಏನಂತಂದರೆ ಇನ್ನೂ ಓದಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತಂದು ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಒಂದ್ಸಲ ನಮ್ಮ ಫ್ಯಾಮಿಲಿ ಪರಿಸ್ಥಿತಿಗಳನ್ನ ನೆನ್ಪು ಮಾಡ್ಕೊಳ್ರಿ. ಅಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲಿರುವಂಥ ನಮ್ಮ ಕಷ್ಟಗಳೇ ನಮ್ಮ ನಿಜವಾದ ಗುರುಗಳು. ಯಾಕಂದರೆ ಯಾರು ಮೋಟಿವೇಟ್ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಆಗುತ್ತೆ. ಬಟ್ ನಮ್ಮ ಪ್ರಾಬ್ಲಮ್ಸ್ ಏನಿದಾವಲ್ಲ ಅವುಗಳೇ ನಮಗೆ ಫೈನಲ್ ಮೋಟಿವೇಶನ್ ಆಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನ ನೆನಪಿಸ್ಕೊಂಡು ನೀವು ಮುಂದುವರಿತೀರ ಅಂತೇಳಿ ಭಾವಿಸ್ತಾ ಈಗ ನೇರವಾಗಿ ಟಾರ್ಗೆಟನ್ನು ನೋಡ್ತಾ ಹೋಗೋಣ. ಈ ಟಾರ್ಗೆಟ್ ಬಂದುಬಿಟ್ಟು ಜುಲೈ 20ರಿಂದ 26 ಜುಲೈವರೆಗೆ ಇರುತ್ತೆ. ಅಷ್ಟರಲ್ಲೇ ನೀವು ಇವುಗಳನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸಿಲೆಬಸ್ ಕೂಡ ಯಾವ್ರೇಜ್ ಕೊಟ್ಟಿದ್ದೀನಿ, ಜಾಸ್ತಿ ಕೊಟ್ಟಿಲ್ಲ. ಕಳೆದ ವೀಕ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದಿಷ್ಟು ಕಡಿಮೆ ಅಂತ ಅನಿಸುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ 8th ಪಾರ್ಟ್ 1 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪಾರ್ಟ್ 2ನಲ್ಲಿ ಮೌರ್ಯರು ಮತ್ತು ಕುಶಾಣರು, ಗುಪ್ತರು ಮತ್ತು ವರ್ಧನರು, ನೆಕ್ಸ್ಟ್ ಪ್ರಜಾಪ್ರಭುತ್ವ, ನೆಕ್ಸ್ಟ್ ಅದಾದ ನಂತರ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ದಯವಿಟ್ಟು ಯಾರು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಬೇಡಿ. ಸಾಧ್ಯ ಆದರೆ ಬರ್ಕೊಳ್ರಿ. ಬರೆಯೋದ್ರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ಟಾರ್ಗೆಟ್ ಏನು ಅನ್ನೋದು ಒಂದು ಕಡೆ ಫಿಕ್ಸ್ ಆಗ್ತಾ ಹೋಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ನೆಕ್ಸ್ಟ್ 9ನೇ ತರಗತಿಯ ಪಾಠದಿಂದ ಫಸ್ಟ್ ಪಾಠ ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು ಅಂತೇಳಿ ಮೊದಲ ಪಾಠ. ನೆಕ್ಸ್ಟ್ ಅದಾದ ನಂತರ ಚುನಾವಣಾ ವ್ಯವಸ್ಥೆ, ನೆಕ್ಸ್ಟ್ ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಅದಾದ ನಂತರ ಹಣ ಮತ್ತು ಸಾಲ. ಈ ಪಾಠಗಳು ಭಾಳಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಪಾರ್ಟಲ್ಲಿ ಏನಿದಾವಲ್ಲ ಕ್ವಶನ್ಸ್, ನೀವು GPSTR ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದೀನಿ, ಯಾವ ಪಾಠದಿಂದ ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ. ಆ ಕ್ವಶನ್ಸ್ ತೆಗೆದು ನೀವು ನೋಡಿದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಪಾಠದಿಂದ ಕ್ವಶನ್ ಜಾಸ್ತಿ ರೈಸ್ ಆಗಿದೆ ಅಂತಂದು. ಸೊ ಹಂಗಾಗಿ ಈ ವೀಕಿಂದ 4th ವೀಕಿಂದ ಏನು ಬರುತ್ತಲ್ಲ ಅವೆಲ್ಲ ಭಾಳಷ್ಟು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಅಂದರೆ ಇದು 5 ಸ್ಟಾರ್ ಕೊಟ್ಟರು ಕೂಡ ಕಮ್ಮಿ ಅಂತಲೇ ಅನ್ಬೋದು ಈ ಒಂದು ಚಾಪ್ಟರ್ಗಳಿಗೆ. ಸೊ ಹಾಗಾಗಿ ಇವುಗಳ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತೇಳಿ ನನ್ನ ಒಂದು ನಂಬಿಕೆ. ಈಗ ಫಸ್ಟ್ ಲೆಸನ್ 10th ಸ್ಟ್ಯಾಂಡರ್ಡಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857, ಅದಾದ ನಂತರ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು, ಅದಾದ ನಂತರ ಭಾರತದ ಭೂಬಳಕೆ ಹಾಗೂ ಕೃಷಿ. ಸಾಧ್ಯ ಆದರೆ ಈಗಲೇ ಓದೋ ಟೈಮಲ್ಲೇ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಟೈಮ್ ನೀವು ಒಂದ್ಸಲ ನೋಟ್ಸ್ ಮಾಡಿಕೊಂಡ್ರೆ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಲ್ಲೇ, ನೋಟಿಫಿಕೇಶನ್ ಆಗೋದ್ರಲ್ಲೇ ಮತ್ತೊಮ್ಮೆ ನೀವು ನೋಟ್ಸನ್ನು ರೆಡಿ ಮಾಡ್ಕೋಬೋದು. GPSTR ಕಾಲಾಗುತ್ತೋ ಬಿಡುತ್ತೋ ಎರಡನೇ ವಿಷಯ. ಬಟ್ ಇವೇ ಸಿಲೆಬಸ್ HSTRಗೂ ಕೂಡ ಬರುತ್ತೆ. ನಾವು HSTRಗೆ ಏನೇ ಪ್ರಿಪೇರ್ ಆಗಬೇಕಾದ್ರೂ ಕೂಡ ಬೇಸಿಕ್ ಫೌಂಡೇಶನ್ ಅಂತಂದು ಇರೋದು ನಮಗೆ ಇವುಗಳ ಬುಕ್ಸೆ. ಸೊ ಹಾಗಾಗಿ HSTRಗೂ ಕೂಡ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ದಯವಿಟ್ಟು ಈ ಪಾಠಗಳನ್ನ ಓದಿ. ಒಂದು ವೇಳೆ GPSTR ನೋಟಿಫಿಕೇಶನಲ್ಲಿ ಏನಾದರೂ GPSTR ಪೋಸ್ಟ್, ಸೋಷಿಯಲ್ ಸೈನ್ಸ್ ಪೋಸ್ಟ್ ಕಡಿಮೆ ಬಂದರೆ HSTRಗೆ ಹೆಲ್ಪ್ ಆಗುತ್ತೆ. ಓದಿರೋದು ಯಾವುದೇ ಕಾರಣಕ್ಕೂ ನಮಗೆ ಕೈ ಕೊಡಲ್ಲ, ಕೈ ಹಿಡ್ದು ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ನಮ್ಮ ಕೈ ಹಿಡಿತೆ. ಸೊ ಹಾಗಾಗಿ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡೋದು ಬೇಡ. ನೆಕ್ಸ್ಟ್ ಅದಾದ ನಂತರ ಕನ್ನಡ ಪಾಠಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ ಕಳೆದ ವಾರದಲ್ಲಿ 8ನೇ ತರಗತಿ ಪಾರ್ಟ್ 1 ಎಲ್ಲವೂ ಕಂಪ್ಲೀಟ್ ಆಗಿತ್ತು. ಈಗ ಪಾರ್ಟ್ 2ನಲ್ಲಿ ಕೆಲವೊಂದು ಪಾಠಗಳನ್ನ ನಾವು ನೋಡೋದಾದರೆ ಹೂವಾದ ಹುಡುಗಿ, ತಲಕಾಡಿನ ವೈಭವ, ಅಮ್ಮ, ಸಪ್ತಾಕ್ಷರಿ ಮಂತ್ರ, ಬಹುಮಾನ ಮತ್ತು ಗೆಳೆತನ. ಇಷ್ಟು ಪಾಠಗಳ ನೀವು ವ್ಯಾಕರಣ ಮತ್ತು ಲೇಖಕರ ಪರಿಚಯ ಇವೆಲ್ಲವುಗಳನ್ನ ಕೂಡ ನೀವು ಓದಬೇಕಾಗತ್ತೆ. ಈ ವಾರದ ಬಂದುಬಿಟ್ಟು 6 ಪಾಠಗಳಿದ್ದಾವೆ. ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಕ್ಲಾಸಲ್ಲಿ ಜ್ಞಾನ ಗಂಗೋತ್ರಿ ಮತ್ತು ಸಾಧನಾ ಅಕಾಡೆಮಿಯ ಕೆಲವೊಂದು ವಿಡಿಯೋಗಳನ್ನ ನೋಡಿ ಅಂತಂದು ಹೇಳಿದ್ದೆ.
ಬಟ್ ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ, ಎಷ್ಟು ಜನ ನೋಟ್ಸ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಈಗ ಗ್ರಾಮರ್ ಟಾಪಿಕ್ ವೈಸ್ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಅಲ್ಲಿ ವಿಡಿಯೋ ನೋಡಂತ ಹೇಳಿದಾಗ ಒಬ್ಬೊಬ್ರು ಒಂದೊಂದು ರೀತಿಯ ವಿಡಿಯೋಗಳನ್ನ ಅಂದರೆ ಯಾವ್ದು ಇಷ್ಟ ಆಗುತ್ತೆ ಅವು ನೋಡಿರ್ಬೋದು. ಕೆಲವೊಬ್ರು ಸಿಗ್ಲಾರ್ದವರು ಅವುಗಳ ಬಗ್ಗೆ ಗಮನ ಕೊಟ್ಟಿಲ್ಲದೆ ಇರ್ಬೋದು. ಬಟ್ ನಾ ಇಲ್ಲಿ ಚಾಪ್ಟರ್ ಕೊಡೋದ್ರಿಂದ ಏನಾಗುತ್ತೆ, ಆ ಆ ಒಂದು ಚಾಪ್ಟರ್ಗಳನ್ನ ಎಲ್ಲರೂ ಯಾವುದೇ ಕ್ಲಾಸಸ್ ನೀವು ನೋಡ್ಬೋದು. ಜ್ಞಾನ ಗಂಗೋತ್ರಿ ಅಥವಾ ಸಾಧನಾ ಅಕಾಡೆಮಿ ಎಲ್ಲ ಎಷ್ಟೋ ಕ್ಲಾಸಸ್ ಇರುತ್ತೆ, ಅಲ್ಲಾದರೂ ನೀವು ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ 3 ಚಾಪ್ಟರ್ಗಳನ್ನ ಕೊಡ್ತಾ ಇದ್ದೀನಿ ಫಸ್ಟ್ ರೌಂಡಲ್ಲಿ. ಫಸ್ಟ್ ಬಂದ್ಬಿಟ್ಟು ಟೆನ್ಸಸ್, ಅದಾದ ನಂತರ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಅದಾದ ನಂತರ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಈ 3 ಚಾಪ್ಟರ್ಗಳನ್ನ ಈ ಒಂದು ವಾರದೊಳಗೆ ಮುಗಿಸ್ಕೋಬೇಕಾಗುತ್ತೆ. ಈ ಜಸ್ಟ್ ನೀವು ಈ ಚಾಪ್ಟರ್ಗಳ ಬಗ್ಗೆ ಟೈಪ್ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿ ಸಾಕಷ್ಟು ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನ, ಇದು 4ನೇ ವಾರ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಲಾಸ್ಟ್ ವಾರ 315 ಪ್ರಶ್ನೆಗಳು ಕಂಪ್ಲೀಟ್ ಆಗಿತ್ತು. ಈಗ ಪ್ಲಸ್ 105 ಇರೋದ್ರಿಂದ 420 ಪ್ರಶ್ನೆಗಳಾಗ್ತಾ ಹೋಗುತ್ತೆ. ಈ 420 ಪ್ರಶ್ನೆಗಳಲ್ಲಿ ನಿಮ್ಮದು 50% ಅಬೋ ಸೈಕಾಲಜಿಗೆ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು 105 ಕ್ವಶನ್ಸ್ನ ನೀವು ರೆಡಿ ಮಾಡಿಕೊಡ್ರಿ. ಅದಾದ ನಂತರ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಬಿಡಿಸಲೇಬೇಕು. ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನಿಮಗೆ ಕನ್ನಡ ಸಿಗುತ್ತೆ, ಇಂಗ್ಲೀಷು ಸಿಗುತ್ತೆ, ಸೈಕಾಲಜಿ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಮ ಮೆಥಡ್ ಕೂಡ ಸಿಗುತ್ತೆ. ಅಂದರೆ ಸೋಷಿಯಲ್ ಸ್ಟಡೀಸ್ 45 ಕ್ವಶನ್ಸ್ ಇದ್ದರೆ 15 ಕ್ವಶನ್ಸ್ ನಮ್ಮ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಹಾಗಾಗಿ ಒಂದು ಓಲ್ಡ್ ಕ್ವಶನ್ ಪೇಪರ್ನ ನೀವು ಕಂಪಲ್ಸರಿ ನೋಡಲೇಬೇಕು. ನಾನು ಪರ್ಸ್ನಲಿ ಇದರಿಂದ ಸಾಕಷ್ಟು ಸಕ್ಸಸ್ ಆಗಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗಲಿಕ್ಕೆ ಮೇನ್ ಕಾರಣ ಅಂತಂದರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೇ ನನ್ನ ಕೈ ಹಿಡಿದಿದ್ದು, ಮತ್ತು ನನಗೆ ಸ್ಕೋರ್ ಆಗಿರೋದು ಕೂಡ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದನೇ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್, ಇದು ಆರ್ಡರ್ ಅಂತ ಅಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಾಧ್ಯ ಆದರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಕಂಟಿನ್ಯೂಸ್ ಆಗಿ ರೆಫರ್ ಮಾಡಿದರೆ ಭಾಳಷ್ಟು ಒಳ್ಳೆಯದು. ನೆಕ್ಸ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಕ್ಲಾಸಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಕೊಟ್ಟಿದೆ. ಅದಾದ ನಂತರ MS ವರ್ಡ್ ಕೊಟ್ಟಿದೆ. ಈಗ MS ಪವರ್ ಪಾಯಿಂಟ್ ಬಗ್ಗೆ ಒಂದು ಜಸ್ಟ್ ಅದು ಸಣ್ಣದಿದೆ, ಅದಷ್ಟನ್ನು ಓದ್ಕೊಳ್ಳಿ. ಅದಾದ ನಂತರ ಓಲ್ಡ್ 2 ವೀಕ್ಸ್ ಏನು ಕೊಟ್ಟಿದ್ವಲ್ಲ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಮತ್ತು MS ವರ್ಡ್, ಅವುಗಳನ್ನ ಸ್ವಲ್ಪ ರಿವಿಷನ್ ಮಾಡಿಕೊಳ್ರಿ. ನೆಕ್ಸ್ಟ್ ಇಷ್ಟು ಇದೆ. ಸೊ ಹಾಗಾಗಿ ಇಲ್ಲಿ ನೀವು ಯಾವುದನ್ನು ಕೂಡ ಈಸಿಯಾಗಿ ತೊಗೊಳ್ಬೇಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಈ ಟೈಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ನೀವು ಓದಿರೋದೆಲ್ಲ ನಿಮಗೆ ನೆನಪಿರುತ್ತೆ, ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಎಕ್ಸಾಮ್ ಟೈಮಲ್ಲಿ. ಸೊ ಹಾಗಾಗಿ ಇದ್ರ ಕಡೆ ಗಮನ ಕೊಡಿ. ಅದು ಸಾಧ್ಯ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ಆಗುತ್ತೆ, ಅದ್ರ ಬಗ್ಗೆ ನೆಗೆಟಿವ್ ಬೇಡ. ಸೊ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನೀವು ಸ್ಟಡಿ ಮಾಡ್ತೀರ ಅಂತೇಳಿ ನನಗೆ ಅನಿಸುತ್ತೆ. ಇಲ್ಲಿ ಒಂದು ನನ್ನ ರಿಕ್ವೆಸ್ಟ್ ಏನಂತಂದರೆ, ನಾಳೆ ಸಾಧ್ಯ ಆದಷ್ಟು ಈ ಟೆಸ್ಟ್ನ ಅಟೆಂಡ್ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನಿಮ್ಮ ಫ್ರೆಂಡ್ಸ್ ಅಟೆಂಡ್ ಮಾಡಿದರೆ ಅದು ನಮಗೂ ಕೂಡ ಒಂದಿಷ್ಟು ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ GPST ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ತೆಗಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ನಾವು ನಿಮ್ಗಳಿಗೋಸ್ಕರ ಏನೋ ಒಂದು ರೀತಿಯ ಸಹಾಯ ಮಾಡ್ತಾ ಇದ್ದೀವಿ ಅಂತೇಳಿ ನಿಮ್ಗೆ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಾಕಷ್ಟು ಜನರನ್ನ ಸೇರಿಸೋ ಪ್ರಯತ್ನವನ್ನು ಮಾಡಿ ಅಂತೇಳಿ ಕೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.